ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಹೊತ್ತಲೇ ಭಾವನಾತ್ಮಕ ಅಸ್ತ್ರವನ್ನ ಡಿಕೆ ಸುರೇಶ್ ಅವರು ಪ್ರಯೋಗಿಸಿದ್ದಾರೆ. ಸಹೋದರ ಡಿಕೆ ಶಿವಕುಮಾರ್ ಪರವಾಗಿ ದಾಳವನ್ನ ಡಿಕೆ ಸುರೇಶ್ ಅವರು ಉಳಿಸಿದ್ದಾರೆ. ರಾಜಕೀಯದಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಅಂತ ಡಿಕೆ ಸುರೇಶ್ ಅವರು ಹೇಳಿರೋದು. ಪುಣ್ಯಕೋಟಿಯ ಗೋವಿನ ಹಾಡನ್ನ ನೆನಪಿಸಿದ್ದಾರೆ ಡಿಕೆ ಸುರೇಶ್. ಕೊಟ್ಟ ಮಾತಿನಂತೆ ಸಿಎಂ ಗ್ಯಾರಂಟಿ ಜಾರಿಗೆ ತಂದಿದ್ದಾರೆ. ಅವರು ನುಡಿದಂತೆ ನಡೀತಾರೆ ಅಂತ. ನುಡಿದಂತೆ ನಡೆಯುವವರು ಸಿದ್ದರಾಮಯ್ಯನವರು ಅಂತ ಡಿಕೆ ಸುರೇಶ್ ಅವರು ಹೇಳ್ತಾ ಇರೋದು. ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಹೊತ್ತಲ್ಲೇ ಭಾವನಾತ್ಮಕವಾದಂತಹ ಅಸ್ತ್ರವನ್ನ ಪ್ರಯೋಗ ಮಾಡಿರೋದು ಡಿಕೆ ಸುರೇಶ್ ಅವರು. ಬಹಳ ಚೆನ್ನಾಗಿ ಹೇಳ್ತಾರೆ ಇವತ್ತು. ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೆ ಅಂತ. ರಾಜಕೀಯದಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವವರು ಪುಣ್ಯಕೋಟಿಯ ಗೋವಿನ ಹಾಡನ್ನ ನೆನಪಿಸ್ತಾರೆ. ಬಹಳ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ಈ ಕರ್ನಾಟಕದ ರಾಜ್ಯಕ್ಕೆ ಕಳೆದ 5 ವರ್ಷದಿಂದ ಏನೇನು ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದಾರೆ. ಈಗಲೂ ಕೂಡ ಈ ಸರ್ಕಾರದಲ್ಲೂ ಕೂಡ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಮಾತು, ಅದ್ರ ಮಾತಿನಂತೆ ನಡೀತಾ ಇದ್ದಾರೆ. ಅದರಲ್ಲೇನು ತಪ್ಪೇನಿದೆ? ಖಂಡಿತ ಅಲ್ಲ. ಸ್ವಲ್ಪ ಕೇಳಿ, ಪಕ್ಷದ ವರಿಷ್ಠರಿಗೆ ಅವ್ರು ಏನು ತಿಳಿಸ್ಬೇಕೋ ಅದನ್ನು ತಿಳಿಸಿದ್ದಾರೆ. ಅದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಪಕ್ಷದ ನಾಯಕತ್ವಕ್ಕೆ ನಮ್ಮ AICC ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರಿಗೆ ಬಿಟ್ಟಂಥ ವಿಚಾರ. ಸೊ ಆ ವಿಚಾರದ ಬಗ್ಗೆ ಅವ್ರು ಏನು ತೀರ್ಮಾನ ತಗೋಬೇಕು, ಸಂಘಟನೆ ವಿಚಾರದಿಂದ ಅವ್ರು ತೀರ್ಮಾನ ತಗೋತಾರೆ. ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ಈ ಕರ್ನಾಟಕದ ರಾಜ್ಯಕ್ಕೆ ಕಳೆದ 5 ವರ್ಷದಿಂದ ಏನೇನು ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದಾರೆ. ಈಗಲೂ ಕೂಡ ಈ ಸರ್ಕಾರದಲ್ಲೂ ಕೂಡ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಮಾತು, ಅದ್ರ ಮಾತಿನಂತೆ ನಡೀತಾ ಇದ್ದಾರೆ. ಅದರಲ್ಲೇನು ತಪ್ಪೇನಿದೆ? ಖಂಡಿತ ಅಲ್ಲ. ಸ್ವಲ್ಪ ಕೇಳಿ, ಪಕ್ಷದ ವರಿಷ್ಠರಿಗೆ ಅವ್ರು ಏನು ತಿಳಿಸ್ಬೇಕೋ ಅದನ್ನು ತಿಳಿಸಿದ್ದಾರೆ. ಅದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಪಕ್ಷದ ನಾಯಕತ್ವಕ್ಕೆ ನಮ್ಮ AICC ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರಿಗೆ ಬಿಟ್ಟಂಥ ವಿಚಾರ. ಸೊ ಆ ವಿಚಾರದ ಬಗ್ಗೆ ಅವ್ರು ಏನು ತೀರ್ಮಾನ ತಗೋಬೇಕು, ಸಂಘಟನೆ ವಿಚಾರದಿಂದ ಅವ್ರು ತೀರ್ಮಾನ ತಗೋತಾರೆ. ಯಾರಿಗೆ ಏನಾರ ನೆನಪಿಸಿಕೊಡ್ತಾ ಇದ್ದಾರೆ ಕೊಟ್ಟ ಮಾತಿನಂತೆ. ಅಂದ್ರೆ 2.5 ವರ್ಷದ ವಿಚಾರವನ್ನ, ಕೊಟ್ಟ ಮಾತಿನ ಅಸ್ತ್ರವನ್ನ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರಯೋಗಿಸಿರೋದು. ಸಿಎಂ ಹಾಗೂ ಹೈಕಮಾಂಡ್ಗೆ ಡಿಕೆ ಸುರೇಶ್ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದಂಗಿದೆ. ಸಿದ್ದರಾಮಯ್ಯ ಯಾರಿಗೂ ಕೊಟ್ಟ ಮಾತಿಗೆ ತಪ್ಪಲ್ಲ, ನುಡಿದ ಮಾತಿನಂತೆ ನಡೆದುಕೊಳ್ಳುವವರು ಎಂಬ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಹಿಂದಿನ ಸರ್ಕಾರದಲ್ಲೂ ಕೂಡ ಮಾತಿನ ಪ್ರಕಾರವೇ ನಡೆದುಕೊಳ್ತಾ ಇದ್ದಾರೆ. ಮುಂದೆಯೂ ಕೂಡ ಕೊಟ್ಟ ಮಾತಿನ ಪ್ರಕಾರವೇ ನಡೆದುಕೊಳ್ತಾರೆ. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಮಾರ್ಮಿಕವಾಗಿ ಮಾತನಾಡಿರೋದು. ಕಳೆದ ಸರ್ಕಾರದಲ್ಲಿ 2013ರಿಂದ 18ರ ಸಂದರ್ಭದಲ್ಲಿ ಅವರು ಹೇಳ್ಕೊಂಡು ಬರ್ತಾ ಇರುವಂಥದ್ದು, ನಮ್ಮದು ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳಿ. ಅದು ಸ್ಲೋಗನ್ ಆಗಿತ್ತು ಅವರದು, ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳಿ. ಅದನ್ನೇ ಈಗ ಡಿಕೆ ಸುರೇಶ್ ಅವರು ಹೇಳ್ತಾ ಇರೋದು. ನುಡಿದಂತೆ ನಡೆಯುವಂಥವರು ಸಿದ್ದರಾಮಯ್ಯನವರು ಅಂತ. DK ಶಿವಕುಮಾರ್ ಅವ್ರ ಕನಸು ದಾಖಲೆ ಮಾಡಬೇಕು ಅನ್ನೋದು ಯಾವುದೂ ಇಲ್ಲ, ಗೊತ್ತಾಯ್ತಲ್ಲ. ನಾವು ಕೊಟ್ಟ ಮಾತಂತೆ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದ್ರೆ ಯಾರೇ ಆದ್ರೂ ಕೂಡ ನಾವೇನು ಜನರಿಗಾಗ್ಲಿ ಬೇರೆ ಯಾರಿಗೆ ಮಾತು ಕೊಟ್ರೆ ಆ ಮಾತಿನಂತೆ ನಡ್ಕೋಬೇಕು. ಸೊ ಅದು ಮುಖ್ಯ ಆಗ್ತದೆ ಹೊರತು ಅವರು ಶಾಶ್ವತವಾಗಿ ನಾಯಕರಾಗಿ ಉಳಿತಾರೆ. ಈಗ ಇಂದಿರಾ ಗಾಂಧಿ ಅವರಿರ್ಬೋದು, ರಾಜೀವ್ ಗಾಂಧಿ ಅವರಿರ್ಬೋದು, ಶ್ರೀಮತಿ ಸೋನಿಯಾ ಗಾಂಧಿ ಅವರಿರ್ಬೋದು, ಇಲ್ಲಿ ನಮ್ಮಲ್ಲಿ ದೇವರಾಜ್ ಅರಸು ಅವರಿದ್ರು, ನಿಜಲಿಂಗಪ್ಪನವರಿದ್ರು, SM ಕೃಷ್ಣರವರು ಆಡಳಿತ ನಡೆಸಿದ್ರು. ಎಲ್ಲರೂ ಕೂಡ ಹೈಕಮಾಂಡ್ನ ಅಣತಿಯಂತೆ ಕೆಲಸ ಮಾಡಿದ್ದಾರೆ. ಸರ್ಕಾರ ತರಲಿಕ್ಕೆ ಹಗಲು ರಾತ್ರಿ ಕೆಲಸ ಮಾಡಿರೋದೇ ಒಂದು ಸಾಧನೆ. ಕಾರ್ಯಕರ್ತರಿಗೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಪಕ್ಷ ಅಧೋಗತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಜವಾಬ್ದಾರಿ ಏನು ತೆಗೆದುಕೊಂಡ್ರು, ಪಕ್ಷಕ್ಕೆ ಚೈತನ್ಯವನ್ನು ಕೊಟ್ಟಿದ್ದಾರೆ, ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನು ಕೊಟ್ಟಿದ್ದಾರೆ. ಇವತ್ತು ಪಕ್ಷ ಅಧಿಕಾರಕ್ಕೆ ತಂದಿದ್ದೇವೆ. ರಾಜ್ಯದಲ್ಲಿ ಜನರಿಗೆ ಕೊಟ್ಟ ಮಾತಂತೆ ಉತ್ತಮವಾದಂಥ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಒಟ್ಟಾರೆ ಯಾರೇ ಜನರಿಗೆ ಮಾತು ಕೊಟ್ರೆ ಆ ಮಾತಿನಂತೆ ನಡ್ಕೋಬೇಕಾಗಿರ್ತಕ್ಕಂಥದ್ದು ಆಡಳಿತ ನಡೆಸುವಂಥವರ ಕರ್ತವ್ಯ. ಒಂದು ಪಕ್ಷವಾಗಿ ಕೂಡ ಆ ಕೆಲಸವನ್ನು ಮಾಡಬೇಕು. ಕರ್ನಾಟಕದ ಜನರ ಆಶೀರ್ವಾದದಿಂದ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಇವತ್ತಿಗೆ 2.5 ವರ್ಷ ತುಂಬಿದೆ. ನಾವು ಕೊಟ್ಟ ಮಾತಂತೆ ಮಾನ್ಯ ಮುಖ್ಯಮಂತ್ರಿಗಳು ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಿದ್ದಾರೆ. ಅವ್ರೇನು ಮಾತು ಕೊಡ್ತಾರೆ ಆ ಮಾತಿನಂತೆ ನಡ್ಕೋತಾರೆ. ನಾನೊಬ್ಬನೇ ಅಲ್ಲ, 100 ಜನ ಅಲ್ಲಿ ಶಾಸಕರುಗಳು, ಮುಖಂಡರುಗಳು ಎಲ್ಲರೂ ಇತ್ತು. ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು ದೆಹಲಿನಲ್ಲಿ ಏನು ತೀರ್ಮಾನ ಆಗುತ್ತೆ ಅಂತ. ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡಿದ್ರು ಅದು 4 ಗೋಡೆ ಮಧ್ಯೆ ನಡೆದಂಥ ತೀರ್ಮಾನ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಇದರಲ್ಲಿ ಅರ್ಥಗರ್ಭಿತವಾಗಿ 2 ವಿಚಾರಗಳನ್ನ ಹೇಳಬೇಕಾಗಿರುವಂಥ ವಿಚಾರಗಳನ್ನ ಹೇಳ್ದಂಗೆ ಕಾಣಿಸ್ತಾ ಇದೆ.
ಒಂದು ಯಾವುದೇ ದಾಖಲೆಗಳನ್ನು ಮುರಿಬೇಕಾದಂಥ ಅಗತ್ಯತೆ ನಮಗಿಲ್ಲ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಸಿದ್ದರಾಮಯ್ಯನವರಿಗೆ ದೇವರಾಜ್ ಅರಸು ಅವರ ದಾಖಲೆಯನ್ನು ಮುರಿದು ಮುಂದೆ ಹೆಜ್ಜೆ ಇಡಬೇಕು ಅಂತೇಳಿ ಅದು ಒಂದು ಕಡೆಗೆ ಆಗುತ್ತೆ. ಇನ್ನೊಂದು ಕಡೆಗೆ ಕೊಟ್ಟ ಮಾತಿನಂತೆ ಅಂದರೆ ವಚನವನ್ನು ಏನು ಕೊಟ್ಟಿದ್ರೆ ಅದಕ್ಕೆ ತಕ್ಕಂಗೆ ನಡ್ಕೊಳ್ಳಿ, 2013ರಿಂದ 18ರವರೆಗೂ ನುಡಿದಂತೆ ನಡೆದಿದ್ದೀವಿ ಅಂತ ಏನು ಹೇಳ್ತಾ ಇದ್ರು ಅದೇ ರೀತಿಯಾಗಿ ನಡ್ಕೊಳ್ಳಿ ಅನ್ನುವಂಥ ಮೆಸೇಜು ಕ್ಲಿಯರ್ ಆಗಿ ಹೋಗ್ತಾ ಇದೆ. ರಿಸೀವ್ ಮಾಡೋರು ಹಾಗೆ ಇರಬೇಕಲ್ವಾ ಸುಖೇಶ್? ಖಂಡಿತ. ಯಾಕಂದರೆ ಕೊಟ್ಟ ಮಾತಿನಂತೆ ಉಳಿಸ್ಕೋತಾರೆ ಅನ್ನುವಂಥದ್ದು ಅಥವಾ ಕೊಟ್ಟ ಮಾತಿನಂತೆ ನಡ್ಕೋಬೇಕು ಅನ್ನುವಂಥದ್ದು ಸಹಜವಾಗಿ ನೇರವಾಗಿ ಯಾವ ವಿಚಾರಕ್ಕೆ ಪ್ರಸ್ತಾಪ ಮಾಡಿದ್ರು ಡಿ ಕೆ ಸುರೇಶ್ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಅಂದರೆ ಕೊಟ್ಟ ಮಾತಿನ ಪ್ರಕಾರ ಮುಖ್ಯಮಂತ್ರಿಗಳು ನಡೆದುಕೊಂಡ್ರೆ ಬಹುಶಃ ಪವರ್ ಶೇರಿಂಗ್ ಆಗುತ್ತೆ ಅನ್ನುವಂಥದ್ದು. ಆದರೆ ರೆಕಾರ್ಡ್ ಮಾಡುವ ವಿಚಾರದಲ್ಲಿ ಅಂದರೆ ಹಿಂದೆ ಪರಮೇಶ್ವರ್ 8 ವರ್ಷ ಇದ್ದರು KPCC ಅಧ್ಯಕ್ಷರಾಗಿ, ಡಿ ಕೆ ಶಿವಕುಮಾರ್ ಇದೆ ಮಾರ್ಚಿಗೆ 6 ವರ್ಷ ತುಂಬುತ್ತೆ ಬಂದು. ಆ ರೆಕಾರ್ಡ್ಗಿಂತ ಜೊತೆಗೆ ಇನ್ನೊಂದು ಕಡೆ ದೇವರಾಜ್ ಅರಸು ಅವರ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕೂಡ ಜನವರಿ ತಿಂಗಳಲ್ಲಿ ಆ ರೆಕಾರ್ಡನ್ನು ಬ್ರೇಕ್ ಮಾಡ್ತಾರೆ ಅನ್ನುವಂಥದ್ದು. ಹೀಗೆ ಬಹುಶಃ ಇವೆಲ್ಲವೂ ಒಂದಕ್ಕೊಂದು ಲಿಂಕ್ ಆಗುವ ರೀತಿಯಲ್ಲಿ ಅವರು ಮಾತಾಡದಂತೆ ಕಾಣಿಸ್ತಾ ಇದೆ. ಜೊತೆಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ವಿಚಾರದಲ್ಲಿ ಸಿದ್ದರಾಮಯ್ಯವರು ಮೊದಲಿಂದಲೂ ಉಳಿಸ್ಕೊಂಡಿದ್ದಾರೆ ಅನ್ನೋ ಮೂಲಕವಾಗಿ ನಮ್ಮದು ಸಂಘರ್ಷ ಅಲ್ಲ, ನಿಮಗೆ ರೀಕಾಲ್ ಮಾಡುವಂಥ ಪ್ರಯತ್ನ ಅನ್ನುವಂಥ ದಾಟಿಯಲ್ಲಿ ಅವರು ಮಾತಾಡದಂತೆ ಕಾಣಿಸ್ತಾ ಇದೆ. ಅರುಣ್, ಬಟ್ ಈ ರೀತಿಯಾಗಿ ಮಾತುಗಳನ್ನ ಈ ವಿಚಾರದಲ್ಲಿ ಡಿ ಕೆ ಸುರೇಶ್ ಅವರು ಯಾವತ್ತೂ ಮಾತನಾಡಿರಲಿಲ್ಲ. ಅಂಥದ್ದೇನೂ ಇಲ್ಲ, ಎಲ್ಲ ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ನನಗದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಫಸ್ಟ್ ಟೈಮ್ ಈ ವಿಚಾರದಲ್ಲಿ ಈ ರೀತಿಯಾಗಿ ಓಪನ್ ಅಪ್ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ಇದು ಆರಂಭ ಅಂತ ಹೇಳಬೇಕಾಗತ್ತಾ ಸುಖೇಶ್? ಖಂಡಿತ. ಯಾಕಂದರೆ ಇವತ್ತು ಸರ್ಕಾರಕ್ಕೆ 2.5 ವರ್ಷ ತುಂಬಿದ ದಿನದಲ್ಲೇ ಇದೆಲ್ಲವೂ ಕೂಡ ಶುರುವಾದಂತೆ ಕಾಣಿಸ್ತಾ ಇದೆ. ಒಂದು ಕಡೆ ಅವರು ಆಡಿದಂಥ ಮಾತು, ಮತ್ತೊಂದು ಕಡೆ ಶಾಸಕರು ದೆಹಲಿಗೆ ಹೊರಟಂಥ ರೀತಿ, ಇವೆಲ್ಲವೂ ನೋಡ್ತಾ ಇದ್ರೆ 2.5 ವರ್ಷ ಆಯಿತು, ಇಲ್ಲಿಗೆ ಡೆಡ್ಲೈನ್ ಮುಗೀತು ಅನ್ನುವಂಥ ಸ್ಪಷ್ಟ ಸಂದೇಶ. ಡೆಡ್ಲೈನ್ ಮುಗಿದ ಮೇಲೆ ಮುಂದೇನು ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇದ್ದೇ ಇದೆ ಅನ್ನುವಂಥ ವಿಚಾರ ಇವೆಲ್ಲವನ್ನು ಕೂಡ ಒಂದೇ ದಾಳವಾಗಿ ಉರುಳಿಸ್ತಂತೆ ಕಾಣಿಸ್ತಾ ಇದೆ. ಮತ್ತು ವಿಶೇಷ ಅಂದರೆ ಸರ್ಕಾರಕ್ಕೆ 2.5 ವರ್ಷ ತುಂಬಿದ ದಿನವೇ ಒಂದು ಕ್ರಾಂತಿಯ ಕಾಳೆ ಅನ್ನುವಂಥ ರೀತಿಯಲ್ಲಿ ಈ ಒಂದು ಎಲ್ಲ ಬೆಳವಣಿಗೆಗಳಿಗೆ ಬೇಕಾದಂಥ ಸಿದ್ಧತೆಗಳನ್ನ ಮಾಡಿಕೊಂಡೇ ಮೂವ್ ಮಾಡಿದಂತೆ ಕಾಣಿಸ್ತಾ ಇದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಸುಖೇಶ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸೊ ಒಟ್ಟಾರೆ ಬೆಳವಣಿಗೆ ಇವತ್ತು ರಾಜ್ಯ ರಾಜಕೀಯದಲ್ಲಿ ಸರ್ಕಾರಕ್ಕೆ 2.5 ವರ್ಷ ತುಂಬ್ತಾ ಇದ್ದಂಗೆ ದಿಢೀರ್ ಅಂತ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಏನೂ ಇಲ್ಲ ಅಂತ ಹೇಳ್ತಾ ಇದ್ದಂಥ ಕಾಂಗ್ರೆಸ್ನ ವಲಯದಲ್ಲಿ ಎಲ್ಲವೂ ಇದೆ, ನಾವು ಒಳಗೆಲ್ಲ ಇಟ್ಕೊಂಡು ಕೂತಿದ್ವಿ, ಈಗ ಸ್ಫೋಟ ಆಗ್ತಾ ಇದೆ ಅಂದಿದ್ದಾರೆ.